ಇಲ್ಲ ಹೌದಾ? ಎಷ್ಟದಾವ ಇಲ್ಲಿ ಎಷ್ಟೈತಿ? ಇಲ್ಲಿ 3. ಈಗ ಎಷ್ಟೆಷ್ಟದಾವ ಎಣಿಸ್ಕೊಂತ ಹೋಗಿ ಏನು ಮಾಡಬೇಕು, ಅದನ್ನ ಕೌಂಟ್ ಮಾಡಿ ಬರಿಬೇಕು. ಆಮೇಲೆ ಸಂಖ್ಯೆ ಮತ್ತು ಸಂಖ್ಯೆ ಕಡ್ಡಿಗೆ ಸಂಖ್ಯೆಗೆ ಸಮಾನವಾದ ಕಡ್ಡಿಗಳು ಸೇಮ್ ಇಲ್ಲಿ ಏನು ಬರ್ದಿರ ಅದನ್ನ ಬರೆದ್ರಿ ಬಿಟ್ಟು 2 ಇಲ್ಲಿ 6 ಇಲ್ಲಿ 2 ಬರ್ದಿರಾ? ಇಲ್ಲಿ ಕಡ್ಡಿಗಳು ಎಷ್ಟದವು? 6. ಇಲ್ಲಿ 3 ಕಡ್ಡಿ ಅದಾವ. ಇಲ್ಲಿ ಎಷ್ಟದವು? 8 ಅದಾವು. 8 ಅದಾವ 9 ಅದಾವ. ಇಲ್ಲಿ ಯಾಕೆ 9 ಇದು 8 ಬರ್ಬೇಕು 9 ಬರ್ಬೇಕಾಗಿತ್ತಲ್ಲ ಇಲ್ಲಿ. ಸಂಖ್ಯೆಗೆ ಸಮನಾದ ಕಡ್ಡಿಗಳು 1 2 ಏನೋ ಒಂದು ಮಿಸ್ ಆಗೈತಿ ಇಲ್ಲಿ. ನೆಕ್ಸ್ಟ್ ಇದು ಗೊತ್ತಾಯ್ತಾ? ಚಿತ್ರಗಳನ್ನು ಎಣಿಸಿ ಖಾಲಿ ಜಾಗದಲ್ಲಿ ಭರ್ತಿ ಮಾಡಿ. ಬರ್ದಿರಾ? ಚಿತ್ರಗಳು ಎಷ್ಟದಾವ ಇಲ್ಲಿ? 1 2 3 4 5. ನೆಕ್ಸ್ಟ್ ಕಪ್ಪುಗಳು ಎಷ್ಟದವು? 1 2 3 4 5 6. ನೆಕ್ಸ್ಟ್ ಐಸ್ ಕ್ರೀಮ್ ಎಷ್ಟದವು? 10. ನೆಕ್ಸ್ಟ್ ಇದೇನು ಇದಕ್ಕೇನಂತಾರ? ತ್ರಿಭುಜ ಎಷ್ಟದವು? ನೆಕ್ಸ್ಟ್ ಗ್ಲಾಸ್ಗಳು ಎಷ್ಟದವು? 9. ಇಲ್ಲಿ ನೋಡಿ, ಇದ್ರಾಗ ಏನ್ ನಿಮ್ಗೆ ಅಂಕೆ ಸಂಖ್ಯೆಗಳ ಐಡಿಯಾನು ಬರುತ್ತೆ, ಚಿತ್ರಗಳಿಗೆ ಏನ್ ಅನ್ಬೇಕು ಅನ್ನೋದು ಕೂಡ ಐಡಿಯಾ ಬರುತ್ತೆ. ಓಕೆ, ಐಸ್ ಕ್ರೀಮ್ ಶೇಪ್ ಯಾವ ತರ ಇರುತ್ತೆ, ತ್ರಿಭುಜದ ಶೇಪ್ ಯಾವ ತರ ಇರುತ್ತೆ, ಗ್ಲಾಸ್ ಶೇಪ್ ಯಾವ ತರ ಇರುತ್ತೆ. ನೆಕ್ಸ್ಟ್ ಸಂಖ್ಯೆಗೆ ಅನುಗುಣವಾಗಿ ನೋಡಿ ಚಿತ್ರ ಬರೆಯಿರಿ. ಎಷ್ಟು ಚಿತ್ರಗಳದಾವ ಇಲ್ಲಿ? ಇಲ್ಲಿ 10 ಬರೆದ್ರ ಹಂಗಾರೆ ಇಲ್ಲಿ ಎಷ್ಟು ಇರ್ಬೇಕು? ಇಲ್ಲಿ 8 ಬರೆದ್ರ ರೌಂಡ್ಗಳು ಎಷ್ಟು ಆಗ್ಬೇಕು? ಇಲ್ಲಿ 9 ಅದು 9 ಆಗ್ಬೇಕಾ? ಓಕೆ, ವೆರಿ ಗುಡ್. ನೆಕ್ಸ್ಟ್ ಚಿತ್ರಗಳನ್ನು ಎಣಿಸಿ ಸರಿಯಾದ ಸಂಖ್ಯೆಗೆ ವೃತ್ತ ಎಳೆಯಿರಿ ಅಂತ. ಈಗ ಇಲ್ಲಿ ಕೆಲವೊಂದು ಅಂಕಿಗಳ ಕೊಟ್ರೆ ನಾವು ಎಣಿಸ್ಬೇಕು. ಇಲ್ಲಿ 1 2 3 4 5 ಎಷ್ಟಕ್ಕೆ ಹಾಕ್ಬೇಕು? 6. ನೆಕ್ಸ್ಟ್ ಇಲ್ಲಿ ಅದಾವು 7. ಇಲ್ಲಿ ಎಷ್ಟಕ್ಕೆ ಹಾಕ್ಬೇಕು? 5 ಹಾಕ್ಬೇಕು. ನೆಕ್ಸ್ಟ್ ಇದು 1 2 3 4 5 6 7 8 ಬರ್ತೀಯಲ್ಲ, 9 ಬರ್ಬೇಕಿಲ್ಲ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡ್ರಪ್ಪ, ಹಿಂದಿನ ಮುಂದಿನ ಸಂಖ್ಯೆ ಬರೀರಿ. ಕೆಲವೊಂದು ಡ್ಯಾಶ್ಗಳು ಕೊಟ್ಟಾರೆ ಇಲ್ಲಿ ನೋಡ್ರಿ. 6 ರಿಂದ ಎಷ್ಟು ಬರ್ಬೇಕು? ಹಿಂದಿನ ಸಂಖ್ಯೆ ಅಂದಾಗ ಮೈನಸ್ ಆಗ್ಬೇಕು, ಮುಂದಿನ ಸಂಖ್ಯೆ ಅಂದಾಗ ಪ್ಲಸ್ ಆಗ್ಬೇಕು. ಅಂದ್ರೆ 6ರ ಹಿಂದಿನ ಸಂಖ್ಯೆ ಎಷ್ಟು? 6ರ ಹಿಂದಿನ ಸಂಖ್ಯೆ 6ರ ಮುಂದಿನ ಸಂಖ್ಯೆ. ಅದೇ ರೀತಿ 8ರ ಹಿಂದಿನ ಸಂಖ್ಯೆ 8ರ ಮುಂದಿನ ಸಂಖ್ಯೆ 10ರ ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ 25ರ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ 106ರ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ. ವೆರಿ ಗುಡ್. ಆಮೇಲೆ 1 ರಿಂದ 10ರವರೆಗೆ ಗಟ್ಟಿಯಾಗಿ ಹೇಳ್ತಾ ಬರೀಬೇಕು. ಮಗ್ಗಿಗಳನ್ನ ನಾವೇನ್ ಮಾಡ್ಬೇಕು? ಗಟ್ಟಿಯಾಗಿ ಹೇಳ್ಕಂತ ಇಲ್ಲಿ ಬರಿಬೇಕು. ಹೆಂಗ್ ಗಪ್ನ ಬರೆಯೋದಲ್ಲ, ಹೆಂಗ್ ಬರಿಬೇಕು? 1 6 ಪೆನ್ಸಿಲ್ ಕೊಡ್ರಿ ಇಲ್ಲಿ. 1 2 3 4 5 6 7 8 9